ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ದೊಡ್ಡಮನೆ. ಇವತ್ತು ನಮ್ಮ ಊರಲ್ಲಿ ಮಲ್ಲೇಶ್ವರ ಸ್ವಾಮಿ ಹಾಗೂ ಪಾರ್ವತಾ ದೇವಿಯವ್ರದ್ದು ಹೂವಿನ ವಾಹನ ಇತ್ತು. ಸೊ ಅದಕ್ಕೆ ಅಮ್ಮ ಆರತಿ ಮಾಡಿದರು. ಅಂದರೆ ಊರಲ್ಲಿ ಎಲ್ಲರೂ ಆರತಿ ಮಾಡ್ತಾರೆ. ಸೊ ಇಲ್ಲಿ ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳು ರೆಡಿಯಾಗಿದ್ದರು. ನನ್ನ ಮಗಳು ನಾನು ಹೊತ್ಕೊಂಡು ಹೋಗ್ತೀನಮ್ಮ ಆರತಿನ ಅಂತ ಹೇಳ್ತಾ ಇದ್ಲು. ಸೊ ಅಣ್ಣನ ಮಗಳು ಕೂಡ ರೆಡಿಯಾಗಿದ್ಲು. ಸೊ ಇವರಿಬ್ಬರು ಹೊತ್ಕೊಂಡು ಹೋಗ್ತಾ ಇದ್ರಲ್ಲ, ಸೊ ಅದಕ್ಕೆ ಅವಳು ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಅಣ್ಣನ ಮಗಳು ಮತ್ತು ಅಕ್ಕನ ಮಗಳು ಇವರಿಬ್ಬರು. ಸೊ ಇವರಿಬ್ಬರು ನೋಡಿದಾಗ ನನ್ನ ಚೈಲ್ಡ್ಹುಡ್ ಡೇಸ್ ನನಗೆ ನೆನಪಾಗ್ತಾಯಿತ್ತು. ಸೊ ನಮಗಂತೂ ತುಂಬ ಖುಷಿ ಆಗ್ತಾಯಿತ್ತು ಆರತಿ ಹೊತ್ಕೊಂಡು ಹೋಗೋದು ಅಂದರೆ. ಸೊ ನೋಡಿ, ಪತ್ತೆ ಹಿಡ್ಕೊಂಡು ಬರ್ತಾರೆ ಆರತಿ ಕರೆಯೋಕ್ಕೆ ಅಂತ. ಅವ್ರು ಕರೆದಾದ್ಮೇಲೆ ಹೋಗಬೇಕು. ಸೊ ಎಲ್ಲರೂ ಹೋಗಿ ಒಂದು ಕಡೆ ಸೇರಿಕೊಂಡು ಅಲ್ಲಿಂದ ದೇವಸ್ಥಾನದ ಹತ್ರ ಹೋಗ್ತಾರೆ. ಸೊ ನಾವು ಚಿಕ್ಕ ಹುಡುಗರು ಇದ್ದಾಗ ಏನು ಮಾಡ್ತಾಯಿದ್ವಿ ಅಂದರೆ, ನನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡ್ತಾಯಿದ್ವಿ. ಸೊ ನೀನು ರೆಡಿ ಆದ್ಯಾ, ಆರತಿ ಕರಿಯೋಕ್ಕೆ ನಿಮ್ಮ ಮನೆ ಹತ್ರ ಬಂದ್ರಾ ಅಂತ ಎಲ್ಲ ಕೇಳ್ತಾಯಿದ್ವಿ. ಸೊ ಅಷ್ಟು ಏನೋ ಒಂಥರ ಖುಷಿ ನಮಗೆ, ಅದು ಹೇಳೋಕ್ಕಾಗಲ್ಲ. ಸೊ ನೋಡಿ, ಲಿಂಗದ್ವೀರು, ಧ್ವಜ, ಸೊ ಎಲ್ಲರೂ ಒಂದು ಕಡೆ ಸೇರಿಕೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಾರೆ. ನಾನು ನನ್ನ ಫ್ರೆಂಡ್ಸ್ ಏನು ಮಾಡ್ತಾಯಿದ್ವಿ ಅಂದರೆ, ಯಾರು ಲಾಸ್ಟಿಗೆ ಹೋಗ್ತಾರೆ ಅಂತ ಕಾಯ್ತಿದ್ವಿ. ಎಲ್ಲರನ್ನೂ ಮುಂದಕ್ಕೆ ಹೋಗೋಕೆ ಬಿಟ್ಬಿಡ್ತಾಯಿದ್ವಿ. ಸೊ ಲಾಸ್ಟಲ್ಲಿ 1, 2, 3 ಅಂತ ನಾವು ಹಿಂದೆ ಉಳ್ಕೋತಾ ಇದ್ವಿ. ಸೊ ನೋಡಿ, ಇವಾಗ ದೇವಸ್ಥಾನ ಮುಂದಗಡೆ ಎಲ್ಲ ಬಂದಿದ್ದಾರೆ. ಸೊ ಇವಾಗ ದೇವಸ್ಥಾನನ ಒಂದು ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾರೆ. ಸೊ ಪ್ರದಕ್ಷಿಣೆ ಆದಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಒಳಗೆ ಹೋಗಿ ದೇವರಿಗೆ ಆರತಿನ ಬೆಳ್ಕೊಂಡು ಬರ್ತಾರೆ. ಸೊ ಆರತಿನ ಬೆಳಗಿದಾದ್ಮೇಲೆ ಸೊ ದೇವ್ರನ್ನ ಕೂರಿಸೋದಕ್ಕಿಂತ ಮುಂಚೆ ಈ ರೀತಿ ಕಳಸ ತೊಗೊಂಡು ಹೋಗಿ ಅಲ್ಲಿ ವಾಹನದ ಮೇಲಿಟ್ಟು ಪೂಜೆ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ರಿಯಲಾಗಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ದೇವ್ರಿಗೂ ಕೂಡ ಇದೇ ಥರ ಹೂವಿಂದ ಅಲಂಕಾರ ಮಾಡ್ತಾರೆ. ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡಿ, ಮಂಗಳಾರತಿ ಮಾಡ್ತಾಯಿದ್ದಾರೆ ದೇವ್ರನ್ನ ಕೂರಿಸಿ. ಸೊ ಇದಾದಮೇಲೆ ದೇವರಿಗೆ ದೃಷ್ಟಿ ತೆಗಿತಾರೆ. ದೃಷ್ಟಿ ತೆಗ್ದಾದ್ಮೇಲೆ ವಾಹನ ಮುಂದಕ್ಕೆ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ದೇವ್ರನ್ನ ನೋಡೋಕ್ಕೆ ಒಂದು ಸಂತೋಷ, ಒಂದು ಖುಷಿ ಅಲ್ವಾ. ಸೊ ಇದಾದಮೇಲೆ ಹೋಗ್ತಾ ಹೋಗ್ತಾ ಅಲ್ಲಲ್ಲೇ ಬಾಳೆಕನ್ನು ನಿಲ್ಲಿಸಿರ್ತಾರೆ. ಸೊ ಅದನ್ನು ತೆಗೆದುಕೊಂತ ಮುಂದೆ ಹೋಗ್ತಾನೆ. ಸೊ ನೋಡಿ, ಮಹಿಳಾ ವೀರಗಾಸೆ ತಂಡದವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಇಬ್ಬರು ಲಿಂಗದ್ವೀರ್ ಬಂದಿದ್ದರು. ಸೊ ಅದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಅಲ್ವಾ. ನಾವು ಚಿಕ್ಕ ಹುಡುಗರು ಇದ್ದಾಗಂತೂ ಅದನ್ನೆಲ್ಲ ಮಿಸ್ ಮಾಡದೆ ನೋಡ್ತಾಯಿದ್ವಿ, ನಾನು ನನ್ನ ಫ್ರೆಂಡ್ಸು ಆಯಿತಾ. ಒಂದೊಂದ್ಸಲಿ ಆರತಿ ಬೆಳಗ್ಬಿಟ್ಟು ಹಾಗೆ ಮನೆಗೆ ಹೋಗ್ತಾಯಿದ್ವಿ. ಸೊ ಇದು ನಮ್ಮ ಮುಂದಗಡೆ ಮನೆ. ಇದನ್ನು ಕರೆದಾದ್ಮೇಲೆ ನಮ್ಮ ಮನೆ ಹತ್ರ ಇರೋದು ಬಾಳೆಕಮ್ಮನ ಕರೀತಾರೆ. ಅಷ್ಟರಲ್ಲಿ ನಮ್ಮ ಮನೇಲಿ ಎಲ್ಲರೂ ಕರ್ಪೂರ, ಕೆಚ್ಚಬತ್ತಿ ಎಲ್ಲ ಇಟ್ಟು ಜೋಡಿಸ್ಕೊತಾಯಿದ್ರು. ನಾನು, ನಮ್ಮಮ್ಮ, ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣ, ಅತ್ತೆ, ಇನ್ನೊಬ್ಬರು ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣನ ಮಗಳು, ಅಕ್ಕನ ಮಗಳು, ಸೊ ಎಲ್ಲ. ಸೊ ಅದಾದಮೇಲೆ ದೀಪ ಹಚ್ಚಬೇಕು ಈ ರೀತಿ. ಅದಾದಮೇಲೆ ಅದಕ್ಕೂ ಕೂಡ ಪೂಜೆ ಮಾಡ್ತಾರೆ. ಸೊ ಪೂಜೆ ಮಾಡಿದಾದಮೇಲೆ ಅಲ್ಲಿ ಸ್ವಲ್ಪ ಲಿಂಗದ್ವೀರು ಡ್ಯಾನ್ಸ್ ಮಾಡಿ ಆಮೇಲೆ ಬಾಳೆಕನ್ನು ಕಡಿತಾರೆ. ನೋಡಿ, ಈಗ ಅಲ್ಲೇ ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾಯಿದ್ದಾರೆ. ಸೊ ಇದಾದಮೇಲೆ ಬಾಳೆಕನ್ನು ಕಡಿಯೋದು. ಸೊ ಇದೆಲ್ಲ ಆಗೋ ಅಷ್ಟರೊಳಗೆ ಆಲ್ರೆಡಿ 2:30 ಆಗಿತ್ತು ಅನಿಸುತ್ತೆ. ಸೊ ತುಂಬ ಚಳಿ ಇರುತ್ತೆ. ಸೊ ಇವ್ರು ಲಿಂಗದ್ವೀರಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಆ್ಯಕ್ಚುಲಿ. ಸೊ ಯಾರಿಗೂ ನಿದ್ದೆ ಅಂತೂ ಬರ್ತಾ ಇರಲಿಲ್ಲ ಅಲ್ಲಿ. ಸೊ ಇದು ನಮ್ಮ ಹಳೆ ಮನೆ. ಸೊ ಅಲ್ಲಿ ಯಾರೂ ಇಲ್ಲ, ಸುಮ್ಮನೆ ಒಂದು ರೂಮ್ ಥರ ಇದೆ ಅಷ್ಟೇ ಇವಾಗ. ಇದು ನಮ್ಮ ತಾತವ್ರ ಕಾಲದಿಂದನೂ ಈ ಥರ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಅಂದರೆ ನಾವು ಚಿಕ್ಕ ಹುಡುಗರಿಂದನೂ ನೋಡ್ಕೊಂಡು ಬರ್ತಾಯಿದ್ದೀವಿ. ಇದೇ ಪ್ರೊಸೀಜರಲ್ಲಂತೂ ಒಂಚೂರು ಚೇಂಜಸ್ ಇಲ್ಲ. ಅದು ಅವ್ರ ಕಾಯಿಗೆ ಡಿಮ್ಯಾಂಡ್ ಮಾಡ್ತಾಯಿದ್ರು. ನಮ್ಮ ದೊಡ್ಡಪ್ಪ ಕಾಯಿಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಅಣ್ಣ ತೊಗೊಂಡು ಬಂದು ಹೊಡಿತಾಯಿದ್ರು ನೋಡಿ ಇವಾಗ. ಸೊ ಅದು ಮಿಸ್ ಆಯಿತು. ಸೊ ಇನ್ನೊಬ್ಬರು ಬಂದು ಹೊಡೆದ್ರು. ಸೊ ಈ ರೀತಿ ಆದಮೇಲೆ ಬಾಳೆಕನ್ನು ಕಡಿತಾರೆ. ಸೊ ಬಾಳೆಕನ್ನು ಕಡಿಯೋದಕ್ಕಿಂತ ಮುಂಚೆ ಬಾಳೆಗೊನೆನ ಕಡಿತಾರೆ. ಅದಾದಮೇಲೆ ಈ ರೀತಿ ಬಾಳೆಕನ್ನನ್ನು ಕಡಿತಾರೆ. ಅದು ಆಗೋ ಅಷ್ಟೊತ್ತಿಗೆ 3:30 ಆಗೋಯಿತು. ಸೊ ನೋಡಿ, ಮಹಿಳಾ ವೀರಗಾಸೆ ಅವರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನವ್ಯ ದೊಡ್ಡಮನೆ. ಏನಿಷ್ಟ ಆಯಿತು, ಏನಿಷ್ಟ ಇಲ್ಲ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.